ಸರ್ ನಿನ್ನೆ ಫಿಲಮ್ ಚೇಂಬರಿಗೆ ಮನವಿ ಮಾಡಿದ್ರಿ, ರಾಕ್ಲೈನ್ ಸರಿಗೆ ಮನವಿ ಮಾಡಿದ್ವಿ ಅಂತ. ಏನು ಮನವಿ ಮಾಡಿದ್ರಿ ಸರ್, ಏನು ಹೇಳಿದ್ರು ಸರ್? ಈಗ ನಿನ್ನೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಅಂತ ಶ್ರೀ ನರಸಿಂಹಲು ಅವರಿಗೆ ಮನವಿ ಮಾಡಿದ್ರು. ಅದೇ ದಿನ ನಿನ್ನೆನೇ ಆ್ಯಕ್ಚುಲಿ ನಮ್ಮ ಕಲಾವಿದ ಸಂಘದ ಕಾರ್ಯದರ್ಶಿ ಶ್ರೀ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ನಿನ್ನೆನೇ ಮಾಡಬೇಕಿತ್ತು. ಅವರು ಕಾರಣಾಂತರ ಊರಲ್ಲಿ ಇರಲಿಲ್ಲ. ಅವರು ಇವತ್ತು ನನಗೆ ಸಿಗ್ತೀನಿ ಅಂತ ಹೇಳಿದ್ರು. ಸೊ ಇವತ್ತು ಅವ್ರ ಮಾತಿನಂತೆ ಇವತ್ತು ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಸಿಕ್ಕರು. ನಿನ್ನೆ ಏನು ಮನವಿ ಮಾಡಿದ್ದೆ ನಮ್ಮ ವಾಣಿಜ್ಯ ಮಂಡಳಿ, ಅದೇ ಮನವಿ ಕೂಡ ನಮ್ಮ ಕಲಾವಿದ ಸಂಘಕ್ಕೆ ನಾನು ಮಾಡಿದ್ದೀನಿ. ಅವರು ಕೂಡ ಈ ಒಂದು ವಿಚಾರವಾಗಿ ವ್ಯಕ್ತಪಡಿಸಿದ್ರು. ಭಾಳ ಈ ಥರ ಹಿಂಗೆ ತುಂಬಾ ಕೆಟ್ಟದಾಗಿ ಹೋಗ್ತಾ ಇದೆ ಅಭಿಮಾನಿಗಳ ಹೆಸರುಗಳಲ್ಲಿ ಅಂತೇಳಿ ಹೇಳಿದ್ರು. ಬಟ್ ಇದು ಸೂಕ್ತವಂತ ಕ್ರಮ ಕೈಗೊಳ್ಳಬೇಕು. ಅದು ಕೂಡ ನಾನು ಒಂದು ಕಲಾವಿದ ಸಂಘದ ಕಾರ್ಯದರ್ಶಿಯಾಗಿ ಎಲ್ಲ ನನ್ನ ಪದಾಧಿಕಾರಿಗಳು ಮತ್ತು ಸದಸ್ಯರನ್ನೆಲ್ಲ ಕರೆದು ಮಾತಾಡಿ ಅವರು ಒಂದು ತೀರ್ಮಾನ ತಗೊಂಡು ಗಂಭೀರವಾಗಿ ಆ್ಯಕ್ಷನ್ ತೊಗೊಂತಾರೆ. ಸರ್, ರಮ್ಯ ಅವ್ರ ಕಂಪ್ಲೇಂಟ್ ನಂತರ ಈಗ ತುಂಬ ಜನ ಒಬ್ಬೊಬ್ಬರು ಮಾತನಾಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ನಾರಾಯಣ ಅವ್ರು ಮಾತಾಡಿದ್ರು, ನನ್ನ ಹೆಸರಲ್ಲೂ ಫೇಕ್ ಅಕೌಂಟ್ ಮಾಡಿ ಸಾಕಷ್ಟು ಸ್ಟಾರ್ಗಳಿಗೆ ಬೆದರಿಕೆ ಮತ್ತು ತೇಜೋವಧೆ ಮಾಡುವಂಥ ಪೋಸ್ಟ್ಗಳಾಗ್ತಾ ಇದ್ದಾರೆ ಅಂತ. ಸೊ ಇಷ್ಟರಲ್ಲೇ ಬೇಗ ಒಂದು ಸೈಬರ್ ವಿಚಾರದಲ್ಲಿ, ಸ್ಟಾರ್ಗಳ ವಿಚಾರದಲ್ಲಿ, ಫ್ಯಾನ್ ಅವ್ರ ವಿಚಾರದಲ್ಲಿ ಆದರೂ ಇಂಡಸ್ಟ್ರಿ ಕಡೆ ಸರ್ ಖಂಡಿತವಾಗ್ಲು ಈಗ ನಮ್ಮ ರಾಕ್ಲೈನ್ ವೆಂಕಟೇಶ್ ಸರ್ ಕೂಡ ಈಗ ಹೇಳಿದ್ದಾರೆ. ಈಗ ನೆನ್ನೆ ವಾಣಿಜ್ಯ ಮಂಡಳಿ ಕೂಡ ವಾಣಿಜ್ಯ ಮಂಡಳಿ ಕೂಡ ಕಲಾವಿದ ಸಂಘದ ಕಾರ್ಯದರ್ಶಿ ನಮ್ಮ ರಾಕ್ಲೈನ್ ವೆಂಕಟೇಶ್ ಅವರು ಒಟ್ಟಿಗೆ ಮಾತಾಡಿ ಸರ್ಕಾರಕ್ಕೆ ನಾವು ಉದ್ಯಮದ ಮುಖಾಂತರ ಮನವಿ ಮಾಡಿ ಇದ್ರ ವಿರುದ್ಧ ಆ್ಯಕ್ಷನ್ ತೊಗೊಬೇಕು ಅಂತೇಳಿ ವಾಣಿಜ್ಯ ಮಂಡಳಿ ಕೂಡ ರೆಡಿ ಇದೆ. ಕಲಾವಿದ ಸಂಘ ಕೂಡ ಇವತ್ತು ಕೊಟ್ಟಿದ್ದೀನಿ. ಕಲಾವಿದ ಸಂಘ ಕೂಡ ಸ್ಪಂದಿಸುತ್ತೆ ಅಂತೇಳಿ. DCM ಮತ್ತು ಗೃಹ ಮಂತ್ರಿಗೆ ಮನವಿ ಮಾಡೋದು ಸರ್ ಮುಖಾಂತರ ಅಂತ ಏನೋ ಪ್ಲಾನ್ ಇದೆ ಸರ್? ಇಲ್ಲ, ಸರ್ ಮತ್ತು ವಾಣಿಜ್ಯ ಮಂಡಳಿ ಕಲಾವಿದ ಸಂಘ ಯಾಕಂದರೆ ಎಲ್ಲನೂ ಭಾಳ ಮುಖ್ಯವಾದಂಥ ಒಂದು ಸಂಘ ಸಂಸ್ಥೆ. ಬಟ್ ಎಲ್ಲ ಸೇರಿ ಒಗ್ಗಟ್ಟಾಗಿ ಒತ್ತಾಯ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.